ಪೌರ ಕಾರ್ಮಿಕರ ಬಹುವರ್ಷಗಳ ಕನಸು ಈಡೇರಿಕೆ ಆಗಿದೆ. ನೋಡಿ, ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆನೇ ಪೌರ ಕಾರ್ಮಿಕರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಆ ಭರವಸೆ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತವಾಗಿ ಆ ಗಿಫ್ಟನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರ. ಹಾಗಾದರೆ ಆ ಗಿಫ್ಟ್ ಏನು? ಅದರ ಒಂದು ವರದಿ ನಿಮ್ಮ ಮುಂದೆ. ಇವರಿಲ್ಲ ಅಂದ್ರೆ ಬೆಂಗಳೂರು ಶುದ್ಧವಾಗಿರುವುದಿಲ್ಲ. ನಾವು ನಿದ್ದೆಯಿಂದ ಎದ್ದು ಹೊರಗಡೆ ಬರೋದ್ರೊಳಗೆ ಈ ಸೇವಕರು ಇಡೀ ನಗರವನ್ನೇ ಶುಚಿತ್ವದಲ್ಲಿ ಇಟ್ಟಿರ್ತಾರೆ. ದಿನದ 24 ಗಂಟೆಯೂ ನಗರದ ಅಂದವನ್ನ ಕಾಪಾಡು ಈ ಪೌರ ಕಾರ್ಮಿಕರಿಗೆ ಭದ್ರತೆ, ಸಂಬಳದ ಸೌಲಭ್ಯ ಇರಲಿಲ್ಲ. ಬಿಬಿಎಂಪಿ ಆರಂಭದಿಂದಲೂ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಣೆಗಷ್ಟೇ ಸೀಮಿತವಾಗಿತ್ತು. ಕನಿಷ್ಠ ವೇತನವೂ ಸಿಗದೆ ದುಡಿದ ವೇತನದಲ್ಲಿ ಅರ್ಧಕ್ಕರ್ಧ ಮಧ್ಯವರ್ತಿಗಳ ಪಾಲಾಗ್ತಾ ಇತ್ತು. ಹೀಗಾಗಿ ಸಾವಿರಾರು ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ನೇಮಕಾತಿಗಾಗಿ ಹೋರಾಟದ ಮೂಲಕ ಬೇಡಿಕೆ ಇಟ್ಟಿದ್ರು. ಇದೀಗ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಬಿಟ್ಟಿದೆ. ಬರೋಬ್ಬರಿ 12,692 ಪೌರ ಕಾರ್ಮಿಕರಿಗೆ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನೇಮಕಾತಿ ಆದೇಶದ ಪ್ರತಿ ಲಭಿಸಿದೆ. ಬೆಂಗಳೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು ದೇಶದಲ್ಲಿ 12 ಲಕ್ಷ ಪೌರ ಕಾರ್ಮಿಕರಿದ್ದಾರೆ. 12 ಲಕ್ಷ ಪೌರ ಕಾರ್ಮಿಕರಿದ್ದಾರೆ. ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆದ ಬೃಹತ್ ಸಮಾವೇಶ ಏರ್ಪಾಡು ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಇಂದೇ ಪೌರ ಕಾರ್ಮಿಕರಿಗೆ ಬಿಗ್ ಗಿಫ್ಟ್ ಸಿಗತ್ತೆ ಎಂದಿದ್ದ ಕೈ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ. ಪೌರ ಕಾರ್ಮಿಕರು ದೇವರ ಮಕ್ಕಳಿದ್ದಂತೆ, ಹೀಗಾಗಿ ನಿಮ್ಮನ್ನೆಲ್ಲ ಸ್ವಚ್ಛತಾ ರಾಯಭಾರಿಗಳು ಎಂದು ಭಾವಿಸ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪೌರ ಕಾರ್ಮಿಕರ ಪರವಾಗಿ ಸಿಹಿ ನುಡಿಗೈದ್ರು. ಪೌರ ಕಾರ್ಮಿಕರ ಮಕ್ಕಳು ಕೂಡ ದೇಶದ ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನೋದು ನಮ್ಮ ಕನಸು. ಇವತ್ತಿನಿಂದ 12,692 ಪೌರ ಕಾರ್ಮಿಕರು ಸರ್ಕಾರದ ನೌಕರರಾಗಿ ನೇಮಕ ಆಗ್ತಾ ಇದ್ದಾರೆ. ಪರಮೋಚ್ಚ ನಾಯಕರು ಇದ್ದ ಜಾಗದಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಎಂದರು. ಇವತ್ತು ನಿಮ್ಮ ಶೂ ಇರ್ಬೋದು, ಇವತ್ತು ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಕೌಶಲ್ಯ ಅಭಿವೃದ್ಧಿ, ಶೋಷಿತರ ಹಿಂದುಳಿದವರ ಅಧಿಕಾರವನ್ನು ನೀಡಲು ಎಲ್ಲ ಕೂಡ ಇದೆ. ಇನ್ನು 2017ರಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 10,000 ಪೌರ ಕಾರ್ಮಿಕರನ್ನು ನೇರ ನೇಮಕ ಮಾಡಿದ್ದನ್ನು ಯಾರು ಕೂಡ ಇತಿಹಾಸವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಇದೊಂದು ಐತಿಹಾಸಿಕ ದಿನವಾಗಿದೆ. ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ. ದೇಶದ ಇತಿಹಾಸದಲ್ಲಿ ಏಕಕಾಲದಲ್ಲಿ ಎಷ್ಟೊಂದು ಪೌರ ಕಾರ್ಮಿಕರ ಕೆಲಸ ಕಾಯಂ ಆಗಿರಲಿಲ್ಲ. ಸರ್ಕಾರಕ್ಕೆ ನನ್ನದೊಂದು ಸೂಚನೆ ಇದೆ. ಇನ್ನು ಮುಂದಕ್ಕೆ ಇನ್ನುಳಿದಿರುವ ಪೌರ ಕಾರ್ಮಿಕರನ್ನ ನೇಮಕಾತಿ ಆಗಲಿ ಎಂದು ಸೂಚಿಸಿದ್ರು. ನಮ್ಮ ಕರ್ನಾಟಕ ಸರ್ಕಾರ ಪೌರ ಕಾರ್ಮಿಕರಿಗೆ ಸುಮಾರು 13,000 ಜನ ಇವತ್ತು ಅವ್ರಿಗೆ ಕಾಯಮವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಒಟ್ನಲ್ಲಿ ರಾಜಧಾನಿಯ ಪೌರ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ದಿನವೇ ಐತಿಹಾಸಿಕ ದಿನವಾಗಿಸುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ನುಡಿದಂತೆ ನಡೆಯುವ ಸರ್ಕಾರ ಅಂತ ಮತ್ತೊಂದು ಗ್ಯಾರಂಟಿಗೆ ಸರ್ಕಾರ ಅಸ್ತು ಅನ್ನುವುದರ ಮೂಲಕ ಬರೋಬ್ಬರಿ 12,692 ಕಾರ್ಮಿಕರಿಗೆ ಸರ್ಕಾರದ ನೇರ ವೇತನ ಭಾಗ್ಯ ಸಿಕ್ಕಿದೆ. ಮೊದಲಿಗೆ 4,000 ಕಾರ್ಮಿಕರಿಗೆ ನೇಮಕಾತಿ ಪತ್ರ ಸಿಗಲಿದ್ದು, ಇನ್ನುಳಿದ ಆಯ್ಕೆ ಕಾರ್ಮಿಕರ ಸಿದ್ಧತ್ವದ ಕಾರ್ಯ ಪ್ರಗತಿಯಲ್ಲಿದೆ. ಕ್ಯಾಮರಾ ಪರ್ಸನ್ ಶಂಕರ್ ರಾವ್ ಜೊತೆಗೆ ಮಂಜುನಾಥ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.